अच्युतं केशवं रामनारायणं श्रीधरं माधवं गोपिकावल्लभं जानकी नायकं रामचन्द्रं भजे हरे राम 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण कृष्ण अच्युताय नमः अनंताय नमः गोविंदाय नमः अच्युताय नमः अनंताय नमः गोविंदाय नमः अच्युताय नमः अनंताय नमः गोविंदाय नमः सर्वं ಶ್ರೀಕೃಷ್ಣಾರ್ಪಣಸ್ತು ಮಧ್ವೇಶ್ವರಾರ್ಪಣಸ್ತು ಭಗವಂತ ಅವನೇ ನಮ್ಮೊಳಗಿದ್ದು ಈ ಕಾರ್ಯವನ್ನ ಮಾಡಿಸಿಕೊಂಡಿದ್ದಾನ ಅಂತ ಭಗವಂತ ಸಮರ್ಪಣೆ ಮಾಡಿ ಅದುವೇ ಈ ಪುಣ್ಯ ಕಲ್ಪವನ್ನು ಒಳ್ಳೆ ಆಹುತಿ ಬರುವುದು. ಅದು ಹೇಳಿದ ಅವರವರ ಜಾಗವನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ಮೂಟಾಗಿ ಕ್ಲೀನ್ ಮಾಡಬೇಕು. ಅವೆಲ್ಲ ಪ್ರಕಾರ ನಿಮಗೆ ಕೊಟ್ಟ ಬ್ಯಾಗಿನಲ್ಲಿ ಎಲ್ಲವನ್ನು ಹಾಕೊಂಡು ನಿಮ್ಮ ಜಾಗವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹೆಚ್ಚು ಇನ್ನೊಂದು ಹೇಳೋದು ಬರ್ತದೆ. ಅಧಿಕ ಮಾಸದಲ್ಲಿ ಮುಖ್ಯವಾದ ವ್ರತ ಯಾವುದು ಅಂದ್ರೆ ಮೌನ. ತುಂಬಾ ಸುಲಭವಾಗಿ ಸಂಪಾದ ಮಾಡುವ ಪುಣ್ಯವನ್ನ, ಎಸ್ಪೆಷಲಿ ಊಟದ ವೇಳೆ ಮೌನ, ಸ್ನಾನದ ವೇಳೆ ಮೌನ, ಪೂಜೆ ವೇಳೆ ಜಪದ ವೇಳೆ ಮೌನ. ಯಾರು ಇಡೀ ದಿವಸ ಮೌನ ಮಾಡುತ್ತಾರೆಯೋ